ಅದ್ಭುತವಾದ ಧ್ಯಾನವನ್ನ ಮಾಡ್ತಾ ಇದೀವಿ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ಆ ವಿಶ್ವ ಪ್ರಾಣಶಕ್ತಿಯು ನಿಮ್ಮ ನೆತ್ತಿಯ ಮೇಲಿರುವ ಬ್ರಹ್ಮರಂಧ್ರದಿಂದ ಇಡೀ ದೇಹವನ್ನ ಆವರಿಸ್ತಾ ಇದೆ ಮಾಸ್ಟರ್ಸ್. ಡೋಂಟ್ ಓಪನ್ ಯುವರ್ ಐಸ್. ಬಿ ವಿತ್ ಯುವರ್ ಬ್ರೆತ್ ಲಾಸ್ಟ್ 5 minutes. Last 30 seconds, masters. ಯಾರು ಕಣ್ಣುಗಳನ್ನ ಬಿಡಬೇಡಿ. ಎಸ್ ಮಾಸ್ಟರ್ಸ್, ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ನಿಧಾನವಾಗಿ 2 ಕೈಗಳನ್ನ ಬೆರಳುಗಳನ್ನ ಬಿಡಿಸ್ಕೊಳ್ತಾ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ ಸುಂದರವಾದ ಮುಗುಳ್ನಗೆಯೊಂದಿಗೆ ನಿಮ್ಮ ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಸೊ ನಿಮ್ಮೆಲ್ಲರ ಈ ಧ್ಯಾನಕ್ಕೆ ಸುಂದರವಾದ ಚಪ್ಪಾಳೆಗಳು ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ತುಂಬಾನೇ ಅದ್ಭುತವಾಗಿತ್ತು ಈ ಧ್ಯಾನ ಇವತ್ತು. ಈಗ ಎಸ್ ಮಾಸ್ಟರ್ಸ್ ಒಂದ್ಸಲ
ನಮ್ಮೆಲ್ಲರ ಸಂಕಲ್ಪ, ಪತ್ರಿಜಿಯವರ ಸಂಕಲ್ಪ ಧ್ಯಾನ ಜಗತ್ತನ್ನ ಮಾಡುವ ಸಂಕಲ್ಪ ಮಾಸ್ಟರ್ಸ್. ನಾವೆಲ್ಲ PSSMಗೆ ಬಂದ ಮೇಲೆ ಈ ಧ್ಯಾನ ಜಗತ್ ಮಾಡುವ ಸಂಕಲ್ಪದಿಂದ ಎಲ್ಲರೂ ನಾವು ಜೊತೆಯಾಗಿ ಧ್ಯಾನವನ್ನ ಮಾಡ್ತಾ ಇದ್ದೀವಿ. ನಾವು ಕಲಿತ ಈ ಧ್ಯಾನವನ್ನ ಬೇರೆಯವರಿಗೆ ಸಹ ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ಬರೀ ಧ್ಯಾನವನ್ನ ಹೇಳ್ಕೊಡೋದಷ್ಟೇ ಅಲ್ಲದೆ ನಾವು ತಿಳ್ಕೊಂಡಿರುವ ಜ್ಞಾನ, ಅದು ಧ್ಯಾನದಿಂದ ಇರಬಹುದು, ಪುಸ್ತಕಗಳಿಂದ ಇರಬಹುದು, ಯಾವುದೇ ರೀತಿ ಜ್ಞಾನವನ್ನ ನಾವು ಪಡೆದಿರೋದನ್ನ, ನಾವು ತಿಳ್ಕೊಂಡಿರೋದನ್ನ ಅದು ನಮ್ಮ ಜೊತೆಗೆ ಹೋಗ್ಬಾರ್ದು ಮಾಸ್ಟರ್ಸ್. ಆ ತಿಳಿದಿರುವ ಜ್ಞಾನವನ್ನ ನಾವು ಬೇರೆಯವ್ರಿಗೆ ಹಂಚಬೇಕು. ಧ್ಯಾನ ಹೇಗೆ ಹೇಳ್ಕೊಡ್ತೀವೋ ಹಾಗೆ ಪಡೆದ ಜ್ಞಾನವನ್ನು ಸಹ ಬೇರೆಯವ್ರಿಗೆ ಹಂಚ್ಬೇಕು. ನಮ್ಮೆಲ್ಲರಿಗೂ ಪತ್ರಿಜಿಯವರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದ್ರೆ ನೀನ್ ಎಷ್ಟು ಕಲ್ತ್ರೆ ಅಷ್ಟನ್ನ ಬೇರೆಯವ್ರಿಗೆ ಹೇಳ್ಕೊಡು. ಎ ಕಲ್ತ್ರೆ ಎ ಹೇಳ್ಕೊಡು, ಬಿ ಕಲ್ತ್ರೆ ಬಿ ಹೇಳ್ಕೊಡು. ಇದನ್ನ ಪತ್ರಿಜಿ ಅವರು ನಮಗೆಲ್ಲ PSSM ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಇನ್ ಯಾವುದೇ ಒಂದು ಮೂಮೆಂಟ್ ಅಲ್ಲಿ ಈ ತರ ನಮಗೆ ಇಷ್ಟು ಎಂಕರೇಜ್ಮೆಂಟ್ ಇಲ್ಲ ಮಾಸ್ಟರ್ಸ್. ನಾವ್ ಯಾವಾಗ ಜ್ಞಾನವನ್ನ ಬೇರೆಯವ್ರಿಗೆ ಹಂಚ್ತಾ ಇರ್ತೀವಿ, ಬೇರೆಯವ್ರಿಗೆ ಹೇಳ್ತಾ ಹೇಳ್ತಾ ನಾವು ಇನ್ನೂ ಕಲಿತಾ ಬರ್ತೀವಿ. ಹಾಗೆ ಎಷ್ಟೋ ಜನ ಹೊಸ ಹೊಸ ಪಿರಮಿಡ್ ಮಾಸ್ಟರ್ಸ್ ಬರ್ತಾ ಇದ್ದಾರೆ. ಅವರ ಒಂದು ಜ್ಞಾನವನ್ನ ಹಂಚ್ಕೊಳ್ಳಕ್ಕೆ ಎಷ್ಟೋ ಪ್ಲಾಟ್ಫಾರ್ಮ್ಗಳು ಬಂದಿದೆ. ಅವ್ರನ್ನ ಎಂಕರೇಜ್ ಮಾಡೋಣ. ಸೊ ಇವತ್ತೂ ಸಹ ನಮ್ಮ ಈ ಕ್ಲಾಸ್ಗೆ ಹೊಸ ಮಾಸ್ಟರ್ ಅಂದ್ರೆ ಇದೇ ಫಸ್ಟ್ ಸೆಷನ್ ಅವ್ರದ್ದು ಶ್ರೀಮತಿ ಹೇಮಾವತಿ ಅಂತ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸತ್ಯ ಅನ್ನುವುದರ ಬಗ್ಗೆ ಇವಾಗ ನಮ್ಮೆಲ್ಲರಿಗೂ ಆ ಒಂದು ಜ್ಞಾನವನ್ನ ಹಂಚ್ತಾ ಇದ್ದಾರೆ ಮಾಸ್ಟರ್ಸ್. ಅವರಿಗೆ ವೆಲ್ಕಮ್ ಮಾಡ್ತಾ ಎಲ್ಲರೂ ಅವರಿಗೆ ಜೋರಾದ ಚಪ್ಪಾಳೆಗಳ ಮೂಲಕ ಎನ್ಕರೇಜ್ ಮಾಡೋಣ ಮಾಸ್ಟರ್ಸ್. ಎಸ್ ಮೇಡಮ್, ವೆಲ್ಕಮ್ ಮೇಡಮ್, ವೆಲ್ಕಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ನಿಮ್ಮ ಬಗ್ಗೆ ಪರಿಚಯ. ಥ್ಯಾಂಕ್ ಯು. ಎಸ್, ನಿಮ್ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ. ನೀವು ಧ್ಯಾನಕ್ಕೆ ಯಾವಾಗ ಬಂದಿದ್ದು, ಹೇಗೆ, Zoom ಇದನ್ನ ನಲ್ಲಿ ಸ್ವಲ್ಪ ಹೇಳಿಬಿಟ್ಟು ಆಮೇಲೆ ನಿಮ್ಮ ಸೆಷನ್ ಸ್ಟಾರ್ಟ್ ಮಾಡಿ ಮಿಸ್. ಎಸ್ ಮೇಡಮ್, ಸ್ಟಾರ್ಟ್. ನನ್ನ ಹೆಸರು ಹೇಮಾವತಿ ಅಂತ. ನಾನು ಕೇಳ್ತಾ ಇದೆಯಲ್ಲ ಮೇಡಮ್? ಕೇಳ್ತಾ ಇದೆ ಹೇಳಿ. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳ್ತಾ ಇದೆ ಹೇಳಿ. ಹಲೋ, ಕೇಳಿಸ್ತಾ ಕೇಳಿಸ್ತಾ ಇದೆಯಾ? ಇದೆ, ಕೇಳಿಸ್ತಾ ಇದೆ ಹೇಳಿ. ಹಾ, ನನ್ನ ಹೆಸರು ಹೇಮಾವತಿ ಅಂತ. ಯೂಟ್ಯೂಬ್ ಮತ್ತು ಜೂಮ್ ನಲ್ಲಿ ವೀಕ್ಷಿಸುತ್ತಿರುವ ನನ್ನ ಎಲ್ಲಾ ಆತ್ಮ ಬಂಧುಗಳಿಗೆ ನಮಸ್ಕಾರ. ಮೊದಲಿಗೆ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿ ಗುರುಗಳಿಗೆ, ಪಿರಮಿಡ್ ಮಾಸ್ಟರ್ಸ್, ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೆ ಅನಂತ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ನಾನು ಬೆಂಗಳೂರು ನಿವಾಸಿ. ನಾನು ಧ್ಯಾನಕ್ಕೆ ಬಂದು 1 ವರ್ಷ ಆಯ್ತು. ನನ್ ಮಗನಿಂದ ಈ ಧ್ಯಾನದ ಒಂದು ಪರಿಚಯ ಆಯ್ತು. ಮೊದಲು ಪ್ರಾಣಾಯಾಮ ಮಾಡ್ತಾ ಇದ್ದೆ, ಅದೇ ಧ್ಯಾನ ಅಂತ ತಿಳ್ಕೊಂಡಿದ್ದೆ. ಯಾವಾಗ ಅಯ್ಯಪ್ಪ ಪೆಂಡಿ ಸರ್ ಅವ್ರದ್ದು ಕೆಲವು ವಿಡಿಯೋಸ್ ಯೂಟ್ಯೂಬ್ ನಲ್ಲಿ ನನ್ನ ಮಗ ನೋಡಲ್ ಹೇಳ್ದಾಗ ಅದನ್ನ ನೋಡಿ ಹೇಗೆ ಧ್ಯಾನ ಮಾಡ್ಬೇಕು ಅಂತ ತಿಳ್ಕೊಂಡೆ. ಮೊದ್ಲಿಗೆ ನಂಗೆ ತುಂಬಾ ಆರೋಗ್ಯ ಸಮಸ್ಯೆ ಇತ್ತು. ದಿನಕ್ಕೆ 7-8 ಟ್ಯಾಬ್ಲೆಟ್ಸ್ ನಾನು ತಿಂತಾ ಇದ್ದೆ. ಹೊರಗೆ ಹೋಗ್ಲೂ ಭಯ, ಯಾಕಂದ್ರೆ ಸರಿಯಾದ ಟೈಮ್ಗೆ ಫುಡ್ ಸಿಗುತ್ತೋ ಇಲ್ವೋ ಅನ್ನೋ ಒಂದು ಇದಿತ್ತು. ಆದ್ರೆ ಫುಡ್ ಸಿಕ್ಕಿಲ್ಲ ಅಂದ್ರೆ ತಲೆ ಸುತ್ತು ಬಂದು ಅಲ್ಲೇ ಬಿದ್ದೋಗ್ತಾ ಇದೆ. ಅದಕ್ಕೆ ತುಂಬಾ ಭಯ ಆಗ್ತಾ ಇತ್ತು. ಒಬ್ಳೆ ಹೊರಗೆ ಹೋಗೋದಕ್ಕೂ ಭಯ ಪಡ್ತಾ ಇದೆ. ಈ ಧ್ಯಾನ ಯಾವಾಗ ನನ್ಗೆ ಸಿಕ್ತೋ ಅವತ್ತಿಂದ ಧ್ಯಾನ ಮಾಡ್ಲು ಸ್ಟಾರ್ಟ್ ಮಾಡಿದೆ. ಮೇಡಮ್, ನಿಮ್ದು ಸಿಗ್ನಲ್ ಇದೆ ತುಂಬಾ ವೀಕ್ ಮೊದ್ಲು. ಇದೆ ಮೇಡಮ್. ಸಿಗ್ನಲ್ ತುಂಬಾ ವೀಕ್ ಇದೆ, ಸ್ಟಕ್ ಆಗ್ತಾ ಇದೆ. ಹ. ಏನೋ ಉತ್ಸಾಹ, ಉಲ್ಲಾಸ ಅಂತ ನನ್ನ ದೇಹದಲ್ಲಿ ಬದಲಾವಣೆ ಶುರುವಾಯ್ತು. ಮೊದಲು 10 ನಿಮಿಷದಿಂದ ಸ್ಟಾರ್ಟ್ ಮಾಡಿ, ನಂತರ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ, 3 ಗಂಟೆ ಆದ್ರೂ ನಂಗೆ ಧ್ಯಾನದಲ್ಲಿ ಕೂತಿರೋ ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಯಾವಾಗ ನಾನು ಧ್ಯಾನ ಸ್ಟಾರ್ಟ್ ಮಾಡಿದ್ನೋ ಅವತ್ತಿಂದ ನಾನು ನಾನ್ ವೆಜ್, ಈ ಬೆಳ್ಳುಳ್ಳಿ, ಮಶ್ರೂಮ್ ಅಂತ ಇವುಗಳನ್ನು ಆವಾಗ್ಲೇ ಬಿಟ್ಬಿಟ್ಟೆ. ಧ್ಯಾನಕ್ಕೆ ಬಂದು 3-4 ತಿಂಗಳಲ್ಲಿ ನನಗೆ ರಿಸಲ್ಟ್ ಬಂತು. ನನ್ನ ಆರೋಗ್ಯದಲ್ಲಿ ಇದ್ದ ಸಮಸ್ಯೆಗಳೆಲ್ಲ ಮಾಯ ಆಯ್ತು. ನಾನು ಟ್ಯಾಬ್ಲೆಟ್ ನಿಂದ ಹೊರಬಂದೆ. ಈಗಂತೂ ತುಂಬಾ ಖುಷಿಯಾಗಿದ್ದೀನಿ. ಯಾವಾಗ ಧ್ಯಾನ ಶುರು ಮಾಡ್ತಿದ್ದೀನೋ ಅವತ್ತಿಂದ ಒಂದು
ದಿವಸ ಕೂಡ ಕ್ವಿಟ್ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾಕಂದ್ರೆ ಧ್ಯಾನ ನನ್ಗೆ ಒಂದು ಹೊಸ ಲೈಫ್ ಕೊಟ್ಟಿದೆ. ನಾನು ಬೇರೆಯವ್ರಿಗೆ ಧ್ಯಾನದ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ನನ್ನ ಆರೋಗ್ಯ ಸಮಸ್ಯೆಯಿಂದ ನಾನು ಹೊರಬಂದ ವಿಷಯವನ್ನ ಅವ್ರಿಗೆ ಹೇಳ್ತೀನಿ, ಅವರು ಖುಷಿ ಆಗ್ತಾರೆ. ಅದರಿಂದ ಧ್ಯಾನ ಯಾವತ್ತೂ ಬಿಡಬಾರ್ದು. ಬೇರೆಯವ್ರಿಗೂ ಕೂಡ ನಾವು ಈ ಧ್ಯಾನದ ಮಹತ್ವವನ್ನು ತಿಳಿಸ್ಕೊಡೋಣ ಮಾಸ್ಟರ್ಸ್. ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್. ಗ್ರೇಟ್ ಮೇಡಮ್, ಗ್ರೇಟ್. ಎಸ್, ತುಂಬಾ ಚೆನ್ನಾಗಿದೆ ನಿಮ್ಮ ಎಕ್ಸ್ಪೀರಿಯನ್ಸು. ಎಷ್ಟೋ ಕಾಯಿಲೆಗಳನ್ನ ನೀವು ಈ ಧ್ಯಾನದಿಂದ, ಅದು ಬರೀ 1 ವರ್ಷದಿಂದ ಮಾಡಿನೇ ಎಷ್ಟೋ ಕಾಯಿಲೆಗಳಿಂದ ಆಚೆ ಬಂದಿದ್ದೀರಾ ಅಂದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಒಂದು ವಿಡಿಯೋ ನೋಡ್ತಿರೋರು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಯಾರು ಪೇಷನ್ಸ್ ಬೇಕು, ಬಿಡಬೇಡಿ ಧ್ಯಾನವನ್ನ ಸ್ಟಾರ್ಟ್ ಮಾಡಿದ್ಮೇಲೆ. ಇನ್ನೂ ನನಗೆ ಕಡಿಮೆ ಆಗ್ಲಿಲ್ಲ ಆ ಮಾತಂತೂ ಯಾರ ಬಾಯಿಂದ ದಯವಿಟ್ಟು ಹೇಳ್ಬೇಡಿ. ಎಷ್ಟೋ ಜನ ಲೈವ್ ಎಕ್ಸಾಂಪಲ್ಸ್ ನಮ್ ಸುತ್ತೂ ಇದಾರೆ ಈ ತರದವ್ರು. ಮೇಡಮ್ ಥ್ಯಾಂಕ್ ಯು, ಮೇಡಮ್ ಥ್ಯಾಂಕ್ ಯು. ಮುಂದುವರಿಸಿ. ನಾನೀಗ ಸತ್ಯ ಅನ್ನೋ ಒಂದು ಇವುಗಳ ಕುರಿತು ನಾವು ತಿಳ್ಕೊಳ್ಬೇಕು. ಸತ್ಯ ಅಂದ್ರೆ ನಿತ್ಯವಾದ್ದು, ಶಾಶ್ವತವಾದ್ದು, ಯಾವಾಗಲೂ ಎಲ್ಲಾ ಕಾಲದಲ್ಲೂ ಇರುವಂತದ್ದು, ಬದಲಾಗದಿ. ಕಾಲ ಎಷ್ಟೇ ಬದಲಾಗ್ಲಿ ಅಥವಾ ಯುಗಗಳು ಬದಲಾಗ್ಲಿ, ಸತ್ಯ ಅನ್ನೋದು ಬದಲಾಗೋದೇ ಇಲ್ಲ. ಇಂತಹ ಲಕ್ಷಣಗಳು ಯಾವುದ್ರಲ್ಲಿಯೂ ಇಲ್ಲದಿದ್ದರೂ ಅದು ಅಸತ್ಯವೇ. ಯಾಕಂದ್ರೆ ಈ ಲಕ್ಷಣಗಳು ಯಾವ್ದ್ರಲ್ಲಿದೆ ಅಂದರೆ ಅದು ಒಬ್ಬನೇ ಭಗವಂತ. ಆತನನ್ನೇ ಆತ್ಮ ಸ್ವರೂಪ ಅಂತ ಕರೀತಾರೆ. ಭಗವಂತನೇ ಸತ್ಯ ಎಂದು ತಿಳ್ಕೋಬೇಕು. ಸೃಷ್ಟಿಯಲ್ಲಿ ಆತ್ಮದ ಹೊರತಾಗಿ ಎಲ್ಲವೂ ಅಸತ್ಯವೇ. ವೇದಗಳಲ್ಲಿ ಸತ್ಯಮೇವ ಜಯತೆ ಎಂದು ಹೇಳಲಾಗಿದೆ. ಆದ್ದರಿಂದ ಮಾನವರು ಯಾವುದರಲ್ಲಿ ವಿಜಯ ಸಾಧಿಸಬೇಕೆಂದ್ರು, ಜಯವನ್ನು ಹೊಂದ್ಬೇಕಂದ್ರು ಅಥವಾ ಸತ್ಯದಲ್ಲಿ ಜೀವಿಸಬೇಕಾಗಿದೆ. ಮನುಷ್ಯರು ದುಃಖವನ್ನು ಜಯಿಸ್ಬೇಕು, ಅಶಾಂತಿಯನ್ನು ಜಯಿಸ್ಬೇಕು ಅಂದ್ರೆ ಸತ್ಯವನ್ನು ಮಾತನಾಡುವವರು ಮತ್ತೆ ಸತ್ಯದಲ್ಲಿ ಜೀವಿಸುವವರು ಇದನ್ನ ಸಾಧಿಸ್ತಾರೆ. ಅಸತ್ಯವನ್ನು ಆಶ್ರಯಿಸಿದವರು ಅಥವಾ ಜೀವಿಸಿದವರು ಮಾತಾಡಿದರೂ ಅವರಿಗೆ ಅಪಜಯಗಳೇ, ಅಂದ್ರೆ ಕಷ್ಟ, ನಷ್ಟ, ದುಃಖ, ರೋಗಗಳು ಮುಂತಾದ ಬಾಧೆ ಎಲ್ಲ ಇರುತ್ತದೆ. ಅಂದ್ರೆ ಅದನ್ನ ನಾವು ಆತರ ತಿಳ್ಕೊಬೇಕು. ಹಾಗಾದ್ರೆ ಅಸತ್ಯ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಮಾಸ್ಟರ್. ಮೊದಲು ಸತ್ಯ ಅಂದ್ರೆ ಏನು ಎಂದು ತಿಳ್ಕೋಬೇಕು. ಸತ್ಯ ಅಂದ್ರೆ ಸಾಕ್ಷಾತ್ ಭಗವಂತ, ಪರಬ್ರಹ್ಮ ಎಂದು ನಾವು ತಿಳಿದುಕೊಂಡಿದ್ದೇವೆ. ಆತನನ್ನು ಆತ್ಮ ಎಂದು ಹೇಳ್ತಾರೆ. ಆತ್ಮವೇ ಸತ್ಯ, ಭಗವಂತನೇ ಸತ್ಯ. ಆದಿಶಂಕರಾಚಾರ್ಯರು ಒಂದು ಮಾತು ಹೇಳ್ತಾರೆ, ಬ್ರಹ್ಮ ಸತ್ಯ, ಜಗತ್ ಮಿಥ್ಯ ಅಂತ ಹೇಳಿದ್ದಾರೆ. ಅವರ ಹೇಳಿಕೆಯ ಅನುಸಾರ ಭಗವಂತ ಒಬ್ಬನೇ ಶಾಶ್ವತವಾದವನು, ಉಳಿದ ಎಲ್ಲವೂ ಜಗತ್ತಿನಲ್ಲಿ ಅಶಾಶ್ವತವಾದ್ದು, ಅಂದ್ರೆ ಅದೃಶ್ಯವಾಗುವಂಥದ್ದು ತಿಳ್ಕೋಬೇಕು. ಆತ್ಮ ಹೊರತು ಎಲ್ಲ ವಿಷಯವೇನಂದ್ರೆ, ಆತ್ಮ ಹೊರತು ಯಾವುದನ್ನು ನಾವು ಆಶ್ರಯಿಸಿದ್ರು ಅಸತ್ಯವನ್ನೇ ಆಶ್ರಯಿಸಿದಂತೆ. ರೂಪ ಹೊಂದಿರುವ ಎಲ್ಲವೂ, ಈ ನಮ್ಮ ಕಣ್ಣಿಗೆ ಕಾಣಿಸುವುದೆಲ್ಲವೂ ಅಸತ್ಯಗಳೇ. ಹೇಳ್ಬೇಕಂದ್ರೆ ಸತ್ಯವು ಸೃಷ್ಟಿಸಲ್ಪಟ್ಟಿದೆ, ಅಂತ್ಯವಿಲ್ಲದ್ದು. ಅಂದ್ರೆ ಸತ್ಯಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಹಾಗೆ ನೋಡಿದರೆ ಎಲ್ಲಿ ನೋಡಿದ್ರು ದುಃಖ, ಅಶಾಂತಿ, ರೋಗಗಳು ಎಲ್ಲಾ ಇದೆ. ಪ್ರಪಂಚವನ್ನು ಗಮನಿಸಿದರೆ ಇದು ಅರ್ಥವಾಗುತ್ತೆ. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ವಿಧವಾಗಿ ದುಃಖ ಇದೆ. ಮಾನವರಿಗೆ ಅನೇಕ ಸಮಸ್ಯೆಗಳು ಬರ್ತಾ ಇದೆ. ಹಾಗೆ ನೋಡಿದ್ರೆ ಒಂದು ನಂತರನೇ ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಕುಟುಂಬ ಸಮಸ್ಯೆ, ಸಂಸಾರ ಸಮಸ್ಯೆಗಳು, ವೃದ್ಧಾಪದ ಸಮಸ್ಯೆಗಳು, ಇಂಥದೆಲ್ಲ ಒಂದು ಮಾನವರಿಗೆ ಸಮಸ್ಯೆಗಳು ಇದೆ. ಮಾನವರು ಇಂಥ ಸಮಸ್ಯೆಗಳಿಂದ ತೊಂದರೆ ಅನುಭವಿಸಲು ಕಾರಣ ಎಲ್ಲರೂ ಅಸತ್ಯದಲ್ಲೇ ಜೀವಿಸುತ್ತಿರುವುದಾಗಿದೆ. ಅಸತ್ಯವನ್ನು ಹಿಂಬಾಲಿಸುತ್ತಿದ್ದಾರೆ.
ಅಸತ್ಯದ ಹಿಂದೆ ಹೋದ ಎಲ್ಲರ ಪಾಡು ಅಷ್ಟೇ ಆಗಿದೆ. ಲೋಕದ ಜನರು ಅಸತ್ಯವನ್ನು ಆಶ್ರಯಿಸುತ್ತಿದ್ದಾರೆ. ಅಂದರೆ ಅಸತ್ಯವಾದ ವಿಗ್ರಹ, ಫೋಟೋಗಳು ಅಥವಾ ಪ್ರತಿಮೆ ಇದನ್ನೆಲ್ಲ ಆರಾಧಿಸ್ತಿದ್ದಾರೆ. ಅಂದ್ರೆ ಒಮ್ಮೆ ಇದ್ದು ಹೇಳ್ಬೇಕಂದ್ರೆ ವಿಗ್ರಹಗಳನ್ನ ಆರಾಧಿಸುವವರೆಲ್ಲರೂ ಅಸತ್ಯವನ್ನು ಆರಾಧಿಸಿರುವಂತೆಯೇ ಆಗಿದೆ. ಯಾಕಂದ್ರೆ ನಾನು ಮೊದ್ಲು ಪೂಜೆ ಮಾಡ್ತಾ ಇದ್ದೆ, ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದೆ, ನಮ್ಮ ಕೋರಿಕೆಗಳನ್ನು ನಾವು ಹೇಳ್ಕೊತಾ ಇದ್ವಿ. ಆದ್ರೆ ಈ ಧ್ಯಾನಕ್ಕೆ ಬಂದ್ಮೇಲೆ ಇದೆಲ್ಲ ಮಾಡ್ತಿರೋದು ತಪ್ಪು ಅಂತ ಗೊತ್ತಾಯ್ತು. ಆದ್ರೆ ಚಿಕ್ಕಂದ ಪೂಜೆಗಳನ್ನು ನಾವು ಮಾಡ್ತಿದ್ರು, ದುಃಖದಲ್ಲಿ ಅಂದ್ರೆ ಸಮಸ್ಯೆಗಳೇ ಯಾರಿಗೂ ತಿಳಿದಿಲ್ಲ. ಪತ್ರಿಜಿ ಗುರುಗಳು ಪಿರಮಿಡ್ ಧ್ಯಾನಿಗಳಿಗೆ 18 ಆದರ್ಶ ಸೂತ್ರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ 14ನೇ ಒಂದು ಸೂತ್ರದಲ್ಲಿ ವಿಗ್ರಹಾರಾಧನೆ ಬೇಡ, ಆತ್ಮಾರಾಧನೆ ಮಾಡಿ, ಸತ್ಯಾರಾಧನೆ ಮಾಡಿ ಅಂತ ಹೇಳಿದ್ದಾರೆ. ಕಾರಣ ಸತ್ಯ ಅಂದ್ರೆ ಭಗವಂತ. ಆದ್ದರಿಂದ ಈ ಆತ್ಮವೆನ್ನುವ ಭಗವಂತನನ್ನೇ ನಾವು ಆಶ್ರಯಿಸ್ಬೇಕು, ಧ್ಯಾನ ಮಾಡ್ಬೇಕು ಎಂದು ಗುರುಗಳು ಹೇಳಿದ್ದಾರೆ. ಕಾರಣ ಭಗವಂತನೇ ಆತ್ಮವೆಂದು ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್ವ ಪ್ರಾಣಿಗಳಲ್ಲಿ ಸ್ಥಿತವಾಗಿರುವ ಆತ್ಮನು ನಾನೇ ಆಗಿದ್ದೇನೆ, ಹಾಗೆಯೇ ಪ್ರಾಣಿಗಳ ಆದಿ ಮಧ್ಯಾಂಶಗಳು ನಾನೇ ಆಗಿದ್ದೇನೆ ಅಂತ ಹೇಳಿದ್ದಾರೆ. ಆದ್ದರಿಂದ ಸತ್ಯವನ್ನು ನಾವು ಆರಾಧಿಸ್ಬೇಕು, ಅಂದ್ರೆ ಆತ್ಮವನ್ನು ಆರಾಧಿಸ್ಬೇಕು. ಶರೀರದಲ್ಲಿರುವ ಆತ್ಮವನ್ನು ಆಶ್ರಯಿಸಬೇಕೆಂದರೆ ಶರೀರದ ಒಳಗೆ ನಾವು ಹೋಗ್ಬೇಕು. ಅಂದ್ರೆ ಒಂದೇ ಮಾರ್ಗ, ಅದೇ ಪತ್ರಿಜಿಯವರು ಹೇಳ್ದ ಶ್ವಾಸದ ಮೇಲೆ ಗಮನ. ಭಗವದ್ಗೀತೆಯಲ್ಲಿ ಸತ್ಯವನ್ನು ಆಶ್ರಯಿಸಿ ಎಂದು ಹೇಳಲಾಗಿದೆ. ಯಾರು ಆತ್ಮವನ್ನು ಆಚರಿಸ್ತಾರೋ ಅವರು ಭಗವಂತನನ್ನು ಹೊಂದುತ್ತಾರೆ. ಶ್ರೀಕೃಷ್ಣ ಭಗವಾನರು ಏನ್ ಹೇಳಿದ್ದಾರೆ ಅಂದ್ರೆ, ಇಂದ್ರಿಯಗಳನ್ನು ಸ್ವಾಧೀನಪಡಿಸಿಕೊಂಡು ಎಲ್ಲೆಡೆಯಲ್ಲಿ ಸಮಭಾವವುಳ್ಳವರಾಗಿ ಸಮಸ್ತ ಪ್ರಾಣಿಗಳಿಗೆ ಹಿತವನ್ನು ಬಯಸುವ ಆಸಕ್ತಿಯುಳ್ಳವರಾಗಿರ್ಬೇಕು. ಇಂದ್ರಿಯಗಳಿಗೆ ಗೋಚರವಾಗದಿರುವ ಇಂಥವುದನ್ನು ಊಹಿಸಲು ಸಾಧ್ಯವಾಗದಿರುವುದು. ನಿರ್ವಿಕಾರವಾದ್ದು, ಚಂಚಲವಲ್ಲದ್ದು, ನಿತ್ಯವಾದ್ದು, ಎಲ್ಲಾ ಕಡೆ ವ್ಯಾಪಿಸಲು ತಕ್ಕುದಾದ ಅಕ್ಷರ ಪರಬ್ರಹ್ಮನನ್ನು ಅಂದರೆ ಆತ್ಮನನ್ನು ಯಾರು ಧ್ಯಾನಿಸ್ತಾರೋ ಅವರು ನನ್ನನ್ನು ಹೊಂದುತ್ತಿದ್ದಾರೆ ಅಥವಾ ಹೊಂದುತ್ತಾರೆ. ಇನ್ನು ಏನು ಹೇಳಿದ್ದಾರೆ ಅಂದ್ರೆ, ಸೃಷ್ಟಿಯಲ್ಲಿ ಎಲ್ಲರ ಬಗ್ಗೆ ಅಂದ್ರೆ ಒಂದು ಪ್ರಾಣಿ, ಪಕ್ಷಿ, ಕೀಟಗಳು ಏನೇ ಆಗಿರ್ಲಿ ಅದ್ರ ಬಗ್ಗೆ ಸಮಭಾವ ನಾವು ಹೊಂದಿರ್ಬೇಕು. ಎಲ್ಲರೂ ಒಂದೇ ಎನ್ನುವ ತತ್ವ ಇರ್ಬೇಕು. ಮಾನವರೊಂದಿಗೆ ಇತರ ಪ್ರಾಣಿಕೋಟಿಗಳು ಒಂದೇ, ಬೇರೆ ಎಲ್ಲೂ ಬೇರೆ ಅಲ್ಲ ಎನ್ನುವ ಭಾವ ಹೊಂದಬೇಕು. ಇಲ್ಲಿ ನಾವು ತಿಳಿದುಕೊಳ್ಬೇಕಾದ ವಿಷಯ ಏನಂತ ಅಂದ್ರೆ, ಭಗವಂತನನ್ನು ಅಂದ್ರೆ ಸತ್ಯವನ್ನು ಹೊಂದುವುದು ಅಷ್ಟು ಸುಲಭವಾದ ಅಥವಾ ಸಾಮಾನ್ಯದ ವಿಷಯ ಅಲ್ಲ. ಅದು ಧ್ಯಾನ ಮಾಡಿದ್ರೆ ಸಾಧ್ಯವಾಗುತ್ತೆ. ಅದಕ್ಕೆ ಪತ್ರಿಜಿಯವರು ಸತ್ಯಾರಾಧನೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಗುರುಗಳು ಒಂದು ಸಂದರ್ಭದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಪ್ರತಿಯೊಬ್ಬರು ನಾರಾಯಣರಾಗ್ಬೇಕು, ಅಂತವರಿಗೆ ಲಕ್ಷ್ಮೀದೇವಿ ಅನುಗ್ರಹ ಉಂಟಾಗುತ್ತೆ ಎನ್ನುತ್ತಾರೆ, ಸುಖವಾಗಿ ಜೀವಿಸ್ತಾರೆ ಅಂತಲೂ ಹೇಳಿದ್ದಾರೆ. ನಾರಾಯಣನಾಗ್ಬೇಕು ಅಂದ್ರೆ ಆತ್ಮವನ್ನು, ಸತ್ಯವನ್ನು ಆಶ್ರಯಿಸಬೇಕು, ಅಂದ್ರೆ ಧ್ಯಾನ ಮಾಡ್ಬೇಕು. ವೇದಗಳಲ್ಲಿ ಸತ್ಯಂ ವದ ಧರ್ಮಂ ಚರ ಎಂದು ಹೇಳಲಾಗಿದೆ. ಆದ್ರೆ ಸತ್ಯವನ್ನೇ ನುಡಿಯಬೇಕು, ಧರ್ಮವನ್ನು ಆಶ್ರಯಿಸಬೇಕು ಎಂದು ಅರ್ಥ. ಅಷ್ಟೇ ಅಲ್ಲ, ಗುರುಗಳು ಇನ್ನೇನು ಹೇಳಿದ್ದಾರೆ ಅಂದ್ರೆ, ಸತ್ಯದಲ್ಲಿ ಜೀವಿಸುವುದೇ ಒಂದು ಆಧ್ಯಾತ್ಮಿಕತೆ ಎಂದು ಹೇಳಿದ್ದಾರೆ. ಸತ್ಯದ ಒಂದಷ್ಟು ಹಿರಿಮೆಯನ್ನು ನಾವು ನೋಡೋಣ. ಸೃಷ್ಟಿ ಆದಿಯಲ್ಲಿ
ಇರುವುದೇ ಸತ್ಯ. ಸೃಷ್ಟಿಯ ಅಂತ್ಯದಲ್ಲಿರುವುದೇ ಸತ್ಯ. ಈ ಸೃಷ್ಟಿ ಎಲ್ಲಕ್ಕೂ ಸತ್ಯವೇ ಮೂಲ. ಸತ್ಯವೇ ಎಲ್ಲಕ್ಕೂ ಆಧಾರವಾಗಿದೆ. ಸತ್ಯದಿಂದಲೇ ಎಲ್ಲರ ಇರುವಿಕೆ. ಜಾಗೃತಿ ಎಂದರೆ ಎಚ್ಚರ, ಸ್ವಪ್ನ ಅಂದ್ರೆ ಕನಸು, ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ. ಈ 3 ಅವಸ್ಥೆಗಳಿಗೆ ಸಾಕ್ಷಿಯಾಗಿ ಇರುವುದೇ ಸತ್ಯ. ಅಂದ್ರೆ ನಾನು ಎನ್ನುವ ಜ್ಞಾನಕ್ಕೆ ಸತ್ಯ ಆಧಾರವಾಗಿದೆ. ಸತ್ಯವೇ ಚಿನ್ಮಯ ಅಂದ್ರೆ ಆನಂದವಾಗಿರುವಂಥದ್ದು. ಸತ್ಯವೇ ಜ್ಞಾನ ಅಂದ್ರೆ ಜ್ಞಾನ ಸ್ವರೂಪ. ಎಲ್ಲ ಇಂದ್ರಿಯಗಳು ಮಾಡುವ ಕೆಲಸಕ್ಕೆ ಕಾರಣವಾದದ್ದೇ ಸತ್ಯ. ಸತ್ಯವೇ ಮನಸ್ಸು, ಬುದ್ಧಿ ಮುಂತಾದವುಗಳಿಗೆ ಚೈತನ್ಯವನ್ನು ಉಂಟು ಮಾಡುತ್ತದೆ. ಸತ್ಯ ಇದೆ ಎನ್ನ ಮಾತ್ರ ತಿಳಿದುಕೊಳ್ಳಬಲ್ಲೆವೋ, ಹೀಗೆ ಇರುತ್ತದೆ ಎಂದು ಹೇಳಲಾರದ ಎಲ್ಲಾ ಕಡೆ ಇರುವ ಕೊನೆ ಮೊದಲಿಲ್ಲದ ಕಾಂತಿಮಯ ಶಕ್ತಿ ಅದೇ ಪರಮಾತ್ಮ. ಆದ್ದರಿಂದ ಯಾವಾಗ್ಲೂ ನಾವು ಸತ್ಯದಿಂದ ಜೀವಿಸ್ಬೇಕು, ಸತ್ಯವನ್ನೇ ನುಡಿಬೇಕು, ಮತ್ತೆ ಸತ್ಯದವನ್ನೇ ಮಾತಾಡ್ಬೇಕು. ಆವಾಗ್ಲೇ ನಮ್ಗೆ ಅದರ ಒಂದು ಆತ್ಮಜ್ಞಾನದ ಒಂದು ಅರಿವು ಉಂಟಾಗುತ್ತೆ. ಅಷ್ಟೇ ಅಲ್ಲ, ನಿತ್ಯವಾದ್ದು, ಶುದ್ಧವಾದ್ದು, ಮುಕ್ತವಾದ್ದು, ಏಕವಾದ್ದು, ಅಖಂಡವಾದ ಆನಂದ ಉಳ್ಳದ್ದು, ಸತ್ಯವಾದ್ದನ್ನು ಜ್ಞಾನ ಉಳ್ಳದ್ದು, ಅನಂತವಾದ್ದು ಇವು ಯಾವುದು ಇದೆಯೋ ಅದೇ ಬ್ರಹ್ಮ ಎಂದು ನಾವು ತಿಳ್ಕೋಬೇಕು. ಎಲ್ಲದಕ್ಕೂ ಆಧಾರವಾಗಿ ಸೃಷ್ಟಿಗೆ ಮೂಲ ಕಾರಣವಾದ ಪರಬ್ರಹ್ಮನಲ್ಲಿ ಪ್ರಪಂಚಗಳು ನೀರಿನಲ್ಲಿ ಗುಳ್ಳೆಯಂತೆ ಹುಟ್ಟಿ ಬೆಳೆದು ನಶಿಸ್ತಾ ಇದೆ ಎಂದು ತಿಳ್ಕೋಬೇಕು. ಇನ್ನೇನಂದ್ರೆ ಈ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಈ ಪ್ರಪಂಚದ ಏನೇನು ನಮ್ಮ ಕಣ್ಣಿಗೆ ಕಾಣಿಸ್ತದೆಯೋ ಅದೆಲ್ಲವೂ ನಶ್ವರವಾದಂಥದ್ದು. ಶಾಶ್ವತವಾದ ನಮಗೆ ಕಣ್ಣಿಗೆ ಇವಾಗ ನಮ್ಮ ಭೌತ ಚಕ್ಷುವಿಗೆ ಒಂದು ಈ ಆತ್ಮಜ್ಞಾನ ಅದನ್ನ ಮಾಡ್ಬೇಕಂದ್ರೆ ನಾವು ದಿನ ಧ್ಯಾನ ಮಾಡ್ಲೇಬೇಕು. ಇಷ್ಟು ಮೇಡಮ್, ನಂದು ಸತ್ಯ ಅನ್ನೋ ಒಂದು ವಿಸ್ಡಮ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಸೆಷನ್ ಆಗಿರೋದ್ರಿಂದ ಸ್ವಲ್ಪ ನಿಮ್ದು ಸಿಗ್ನಲ್ಸ್ ಒಂದ್ ಸ್ವಲ್ಪ ವೀಕ್ ಇತ್ತು ಅನ್ಸುತ್ತೆ, ನೆಟ್ವರ್ಕ್ ಸ್ವಲ್ಪ ಮತ್ತೆ ಬ್ರೇಕ್ ಆಯ್ತು. ಎಸ್, ಅದೇ ಚೆನ್ನಾಗಿ ಮಾತಾಡಿದ್ರಿ. ಮಾತಾಡ್ತಾ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಖಂಡಿತ ಇನ್ನ ಚೆನ್ನಾಗಿ ಮಾತಾಡಬಹುದು. ಒಂದು ಚಿಕ್ಕ ಟಿಪ್, ಒಂದ್ ಸ್ವಲ್ಪ ಕರೆಕ್ಷನ್ಸ್ ಅಂದ್ರೆ ಏನಿಲ್ಲ, ಮಾತಾಡುವಾಗ ನೀವು ಆದಷ್ಟು ಎದುರುಗಡೆ ನೋಡಿ ಮಾತಾಡಿ ಮೇಡಮ್. ಅವಾಗ ನಿಮಗೂ ಒಂಥರ ಕಾಂಟ್ಯಾಕ್ಟ್ ಇರುತ್ತೆ, ಇಂಪ್ರೆಸಿವ್ ಆಗಿರುತ್ತೆ. ಅದೊಂದು ಕರೆಕ್ಷನ್ ಮಾಡ್ಕೊಡಿ ಅಷ್ಟೇ. ಇನ್ನ ಬಾಕಿ ಎಲ್ಲ ಚೆನ್ನಾಗಿ ಮಾತಾಡಿದ್ರಿ. ಅದೊಂದು ನೆಟ್ವರ್ಕ್ ಇಶ್ಯೂ ಬಿಟ್ರೆ ಇನ್ನೆಲ್ಲ ಚೆನ್ನಾಗೇ ಇತ್ತು. ಚೆನ್ನಾಗಿ ತಿಳ್ಕೊಂಡಿದ್ದೀರಾ, ಚೆನ್ನಾಗಿ ಹೇಳ್ತಾ ಇದೀರಾ. ಬಿಡಬೇಡಿ ಮಾಸ್ಟರ್, ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಿ. ನೀವ್ ಏನ್ ಕಲ್ತಿದ್ದೀರೋ ಅದನ್ನ ಹೇಳ್ತಾ ಹೋಗಿ, ಕಂಟಿನ್ಯೂ ಮಾಡ್ತಾ ಹೋಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಯಾರಾದ್ರೂ ಏನಾದ್ರು ಮಾತಾಡೋದಿದ್ಯಾ ಹ್ಯಾಂಡ್ ರೈಸ್ ಮಾಡಿ. ಪದ್ಮಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ ಪದ್ಮಾ ಮೇಡಮ್. ನಮಸ್ತೆ ಮೇಡಮ್ಗೂನು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಸತ್ಯ ಅಂತಂದ್ರೆ ಸತ್ಯ ಮಾತಾಡ್ಬೇಕು, ಸತ್ಯ ನುಡಿಬೇಕು, ಸತ್ಯವಾಗೇ ನಡಿಬೇಕು. ಇದೊಂದು ತಿಳಿದ್ರೆ ಸತ್ಯ, ತಿಳಿದಿದ್ರೆ ಅಸತ್ಯ. ಹೌದು ಮೇಡಮ್, ಅಸತ್ಯವಾಗಿ ಆಗ್ಬಿಡ್ತದೆ. ತಿಳಿಲಿಲ್ಲ ಅಂತಂದ್ರೆ ತಿಳ್ಕೊಂಡ್ರೆ ಸತ್ಯ ಮೇಡಮ್. ಪ್ರತಿಯೊಂದು ಇವತ್ತು ನಾವು ಆಡೋ ಮಾತನ್ನು ಕೂಡ ಸತ್ಯದಿಂದ ನಾವು ನಡಿಬೇಕು, ಸತ್ಯದಿಂದಾನೇ ಮಾತಾಡ್ಬೇಕು. ಸತ್ಯ ಹೇಳಿದ್ರು ಕೂಡ ಅಸತ್ಯವಾಗಿ ತಿಳಿಯೋದು ತಪ್ಪು. ಹಾಗಾಗಿ ಧ್ಯಾನದಿಂದ ಸತ್ಯನ ನಾವು ಮಾಡ್ಬೇಕು, ಧ್ಯಾನ ಮಾಡ್ಬೇಕು, ಜ್ಞಾನ ತಿಳಿಬೇಕು, ಸತ್ಯವಾಗಿ ನಾವು ಧ್ಯಾನನ ಪ್ರಚಾರ ಮಾಡ್ಕೊಂಡು ಹೋಗ್ಬೇಕು. ಪರವಾಗಿಲ್ಲ ಮೇಡಮ್, 1 ವರ್ಷದಲ್ಲಿ ಇಷ್ಟೆಲ್ಲ ತಿಳ್ಕೊಂಡು ನೀವು ಕ್ಲಾಸ್ ಕೊಡ್ತಾ ಇದಾರೆ ಅಂತಾರೆ, ಗ್ರೇಟ್. ತುಂಬಾ ಥ್ಯಾಂಕ್ಸ್ ಮೇಡಮ್. ಯಾಕಂದ್ರೆ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಸ್ವಲ್ಪ ಜ್ಞಾನ ನಮಗೂ ಬರ್ತಾ ಇದೆ. ನಾನು ವೇಟಿಂಗ್ ಮಾಡ್ತಾ ಇದ್ದೀನಿ, ನೋಡೋಣ ನಾನು ಯಾವತ್ತು ಬರ್ತೀನಿ ಅಂತ. ಹಾಗಾಗಿ ನನ್ಗೂನು ಕೂಡ ನೀವು ನೋಡಿದಾಗ ಅನ್ನಿಸ್ತು, ಅಯ್ಯೋ ನಾನು ಕೂಡ ಮಾಡ್ಬೋದಲ್ಲ, ಹೇಳ್ಬೋದಲ್ಲ, ಕ್ಲಾಸ್ ತಗೋಬೋದಲ್ಲ, ಕೊಡ್ಬೋದು ಕ್ಲಾಸಸ್ ಅಂತ ಅನ್ನಿಸ್ತು ಮೇಡಮ್. ಪರವಾಗಿಲ್ಲ, ಚಿಕ್ಕದಾಗಿ ಮಾತಾಡಿದ್ರಿ, ತಿಳಿಸ್ಕೊಟ್ರಿ, ಅದಂತೂ ಸತ್ಯ ಮೇಡಮ್, ಖಂಡಿತ.
ಥ್ಯಾಂಕ್ ಯು ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. ಎಲ್ಲರೂ ಕೂಡಿ, ಅದೇ ನಾನು ಹೇಳೋದು, ಕ್ಲಾಸಿಗೆ ಇಷ್ಟು ಈಗ ಆಲ್ಮೋಸ್ಟ್ 3 years ಇಂದ ಬರ್ತಾ ಇದ್ದೀರಾ, ಎಷ್ಟೋ ತಿಳ್ಕೊಳ್ತಾ ಇದ್ದೀರಾ. ಒಬ್ಬೊಬ್ರು ಧೈರ್ಯ ಮಾಡಿ, ತಪ್ಪುದ್ರು ಪರವಾಗಿಲ್ಲ, ಯಾರೇನಿದೆ ಎಕ್ಸಾಮ್ ಅಲ್ಲ, ನಾವ್ ಹೇಳ್ತಾನೆ ಹೌದು. ಕಲಿಯೋದು. ಸೊ ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದ್ರು ಮುಂದೆ ಬನ್ನಿ. ಎಸ್ ಮಾಸ್ಟರ್ಸ್, ಮತ್ತೆ ಯಾರು ಮಾತಾಡ್ತೀರಾ? ಓಕೆ, ಯಾರು ಇಲ್ಲ, ಮಾತಾಡೋರು ಯಾರಿಲ್ಲ ಅನ್ಸುತ್ತೆ. ಓಕೆ ಮೇಡಮ್. ಸೊ ಜಯಶ್ರೀ, ಓಕೆ ಮಾತಾಡಿ ಮೇಡಮ್. ಜಯಶ್ರೀ ಮೇಡಮ್ ಮಾತಾಡಿ. ಹಲೋ ಮೇಡಮ್. ವಾಯ್ಸ್ ಸ್ವಲ್ಪ ಲೋ ಇದೆ, ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ. ಚೆನ್ನಾಗಿದ್ರಿ ಟಾಪಿಕ್ ಸತ್ಯ. ನಾನು ಯಾವಾಗ ನಮಸ್ತೆ. ಹಲೋ ಮೇಡಮ್. ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್, ಕೇಳಿಸ್ತಾ ಇಲ್ಲ. ಜೋರಾಗಿ ಮಾತಾಡಿ. ಹ್ಮ್. ನಾವು ಯಾವಾಗಲೂ ಸತ್ಯ ಮಾರ್ಗ ಎಂದೂ ಬಿಟ್ಟಿಲ್ಲ ಮೇಡಮ್. ನಾನು ಓ ಗ್ರೇಟ್. ಸತ್ಯದ್ರಾಗ ಒಳ್ಳೇದು ಒಳ್ಳೇದು. ಮಾಡಿದನು. ಅಗ್ರಿ ಇದು ಇದ್ದಾಗ ನಿಮ್ ಜೈ ಹೋಮ್ ಮೆಡಿಟೇಷನ್ ಈ ತರದ್ದು ನನಗ ಯಾವ್ದು ದಾರಿ ಇಲ್ದಾಗ ಇದು ನನಗೊಂದ್ ಇದು ಸಿಕ್ತು. ಇದು ಸತ್ಯ ಟಾಪಿಕ್ ಅಗ್ದಿ ಇತರ್ಲೆ ಇದ್ ಹೇಳ್ರಿ, ಚೆನ್ನಾಗಿತ್ರಿ ಮೇಡಮ್. ನಾವು ಯಾವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು. ನಡೀತೀವಲ್ಲ, ಅದು ಈ ಸತ್ಯದ್ದು ಇದೆಲ್ಲ ಕೇಳಿ ಅಗ್ದಿ ಖುಷಿ ಅನಿಸ್ತು ನಮ್ಗೆ. ಎಸ್ ಮೇಡಮ್. ಯಾಕಂದ್ರೆ ನಾವು ಇವಾಗ ಒಂದು ಸತ್ಯ ಮಾತನಾಡಿದ್ರೆ ಅದು ನಾವು ತಪ್ಪು ಮಾಡಿರ್ಲಿ ಅಥವಾ ಸರಿ ಮಾಡಿರ್ಲಿ, ನಾವು ಸತ್ಯ ಹೇಳ್ತೀವಲ್ವಾ ಅನ್ನೋ ಒಂದು ಇದೇ ಇರುತ್ತೆ. ಇಲ್ಲ, ನೀವು ತಪ್ಪು ಅಲ್ದು ಅಸತ್ಯ ನೋಡಿದ್ರೆ ಅದಕ್ಕೆ ಒಂದಕ್ಕೊಂದು ಕೊಂಡಿ ಹೋಗಿ ಅದು ಎಲ್ಲೋ ಹೋಗಿ ಮುಟ್ಟುತ್ತೆ. ಯಾವಾಗ್ಲೂ ಸತ್ಯದಲ್ಲಿ ಜೀವನ ಮಾಡಿದ್ರೆ ನಮ್ ಆತ್ಮಜ್ಞಾನನು ವೃದ್ಧಿ ಆಗುತ್ತೆ, ನಾವು ಸಂತೋಷವಾಗಿರ್ತೀವಿ. ಅದೇ. ಓಕೆ ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಸ್, ಶ್ರೀಲಕ್ಷ್ಮಿ ಮಾತಾಡಿ. ಶ್ರೀಲಕ್ಷ್ಮಿ ಅವ್ರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ವೇದಾವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಮೇಡಮ್, ವೇದಾವತಿ ಮೇಡಮ್ ಮಾತಾಡಿ. ಓಕೆ, ಇಬ್ರು ಮಾತಾಡ್ತಾ ಇಲ್ಲ. ವೇದಾವತಿ, ಶ್ರೀಲಕ್ಷ್ಮಿ ಹ್ಯಾಂಡ್ ರೈಸ್ ಮಾಡಿದ್ರು, ಇಬ್ರು ಇಲ್ಲ. ಸೊ ಮಾಸ್ಟರ್ಸ್, ಇನ್ಯಾರು ಮಾತಾಡೋದಿದೆ ಅಂದ್ರೆ ಕೇಳ್ಬೋದು, ಏನಾದ್ರು ಕೇಳೋದಾದ್ರೆ, ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಸೆಷನ್ ಎಂಡ್ ಮಾಡೋಣ. ಓಕೆ ಮಾಸ್ಟರ್ಸ್, ಯಾರು ಇಲ್ಲ ಅನ್ಸುತ್ತೆ. ಓಕೆ ಹೇಮಾವತಿ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ತಿಳ್ಕೊಂಡಷ್ಟು ಮೇಡಮ್ ಹೇಳ್ದಾಗೆ ಚಿಕ್ಕದಾಗಿ ಚೊಕ್ಕದಾಗಿ ಅನ್ನೋ ತರ ತುಂಬಾ ಚೆನ್ನಾಗಿ ಹೇಳಿದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಾಸ್ಟರ್ಸ್ ಎಲ್ಲರೂ, ನೀವೆಲ್ಲ ಎನ್ಕರೇಜ್ ಮಾಡಕ್ಕೆ ಅಂತ ನಿಜವಾಗ್ಲೂ ಬಂದು ಇವತ್ತು ಜಾಯಿನ್ ಆಗಿದ್ದೀರಾ, ಅವ್ರಿಗೆ ಎನ್ಕರೇಜ್ ಮಾಡಿದೀರಾ. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ವೇದಾವತಿ ಮೇಡಮ್ ಹೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ ಮೇಡಮ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ರಿ. ನಾನು ಅದೇ ಫಸ್ಟ್ ನನ್ಗೆ ಫೋಕಸ್ ಆಗ್ತಿರ್ಲಿಲ್ಲ, ನನ್ಗೆ ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ. ಯಾಕಪ್ಪ ಹೀಗಾಗುತ್ತೆ ಅಂತ, ನನ್ನಿಂದ ಏನಾದ್ರು ತಪ್ಪಾಗ್ತಾ ಇದೆಯಾ ಅಂತಾನು ಅನಿಸ್ತಾ ಇತ್ತು. ಆಮೇಲೆ ಈಗೀಗ ಶಾಂತಲಾ ಮೇಡಮ್ ಅವರ ಜೈ ಹೋಗಿ ಬಂದ್ಮೇಲೆ ಕೂತ್ಕೊಂಡಿದ ತಕ್ಷಣ ಫೋಕಸ್ ಆಗ್ಬಿಡುತ್ತೆ. ಮತ್ತೆ ಈ ಸತ್ಯದ ಇದು ಕೇಳಿ ತುಂಬಾ ಖುಷಿ ಆಯ್ತು. ಅದು ಸತ್ಯನೇ ಆದಷ್ಟು ಹೇಳ್ಬೇಕು. ಸುಳ್ಳು ಹೇಳಿದ್ರೆ ಅದೊಂಥರ ಗಿಲ್ಟ್ ಫೀಲ್ ಇರುತ್ತೆ. ನಾವು ತಪ್ಪು ಮಾಡಿದ್ವಾ, ಮತ್ತೆ ಏನಾದ್ರು ತಪ್ಪು ಆದ್ರೆ ಅವಾಗ ನಾವು ಸುಳ್ಳು ಹೇಳಿದ್ವಿ, ಅದಕ್ಕೆ ಈ ತರ ಆಯ್ತಾ, ಆ ತರ ಫೀಲಿಂಗ್ ಬರುತ್ತೆ. ಹಾಗಾಗಿ ಸುಳ್ಳು ಮಾತು ಆಡ್ಲೇಬಾರದು. ಮತ್ತೆ ನನ್ಗೆ ಇವತ್ತು ಧ್ಯಾನದಲ್ಲಿ ಏನಾಯ್ತು ಅಂದ್ರೆ, ಮ್ಯೂಟ್ ಆಗ್ಬಿಟ್ಟಿದೆ.
ಹಲೋ. ನೆಟ್ ಇಶ್ಯೂ ಆಗಿತ್ತು. ನೆಟ್ ಇಶ್ಯೂ ಆಗಿದೆ. ಅದೇ ಹಾ ಹಾ ಕೇಳಿಸ್ತಾ ಹಾ ಇಲ್ಲ ಹಾ. ಏನೋ. ಈಗ 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 ಕೇಳಿಸ್ತದ? ನಾ ಹೊರಗಡೆ ಬಂದಿದ್ದೀನಿ. ಕೇಳಿಸ್ತದ? ನೀವು ಮಾತಾಡಿದ್ದು ನನ್ಗೆ ಏನೂ ಕೇಳಿಸಿಲ್ಲ. ಬಾಪ ಇಲ್ಲ, ಸ್ವಲ್ಪ ನೆಟ್ ಇಶ್ಯೂ ಇತ್ತು ಮಧ್ಯ. ಈಗ ಮತ್ತೆ ಕನೆಕ್ಟ್ ಆಗಿದ್ದೀನಿ. ಕೇಳಿಸ್ತದ? ಏನು ಪ್ರಶ್ನೆ ಅಂತಲೇ ಗೊತ್ತಾಗಿಲ್ಲ ಮೇಡಮ್. ಇಲ್ಲ, ಫುಲ್ಲು ಏನೂ ಕೇಳಿಸ್ತಾ ಇಲ್ಲ. ಶಾಂತಲಾ ಮೇಡಮ್, ಏನೂ ಕೇಳಿಸ್ತಾ ಇಲ್ಲ. ಚೈತ್ರಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸತ್ಯ, ಈಗ ನಾವ್ ಯಾವ್ದೇ ರೀತಿ ಸುಳ್ಳು ಹೇಳ್ತೀವಲ್ಲ, ಸುಳ್ಳು ಹೇಳೋದ್ರಿಂದ ಭಯ ಇರ್ತೈತಿ. ಇವತ್ತು ಯಾಕೆ ಎಲ್ಲಾರ್ದು ಇಷ್ಟು ಲೋ ಇದೆ ವಾಯ್ಸು? ಮೇಡಮ್ ನಿಮ್ದು ವಾಯ್ಸ್ ತುಂಬಾ ಲೋ ಇದೆ. ಚೈತ್ರಾ ಮೇಡಮ್ ವಾಯ್ಸ್ ತುಂಬಾ ಲೋ ಇದೆ. ಯಾಕೆ ಕೇಳಿಸ್ತಾ ಇಲ್ಲ? ಇಲ್ಲ, ಕೇಳಿಸ್ತಿಲ್ಲ. ಇಯರ್ಫೋನ್ ಹಾಕಿದ್ರೆ ತೆಗೆದ್ಬಿಡಿ. ಇಯರ್ಫೋನ್ ಹಾಕಿಲ್ಲ ರೀ. ಮತ್ತೆ ತುಂಬಾ ಲೋ ಇದೆ, ಹತ್ರ ಇಟ್ಕೊಳ್ಳಿ, ಇಲ್ದಿರೆ ಜೋರಾಗಿ ಮಾತಾಡಿ. ಈಗ ಸತ್ಯ ಹೇಳಿದ್ರನ್ನ ಯಾವ್ದೇ ರೀತಿ ಭಯ ಇರುವುದಿಲ್ಲ. ಯಾಕೆ ಸುಳ್ಳು ಹೇಳಿದಿವಿ ಅಂದ್ರೆ ಏನಂತೈತಿ, ಏನಾಗ್ತೈತೋ ಏನಿಲ್ಲೋ ಏನಾಗ್ತೈತೋ ಅದೊಂದ್ ಟೆನ್ಷನ್ ಆಗ್ಬಿಟ್ಟಿರ್ತೈತಿ. ಸತ್ಯ ಹೇಳೋದ್ರಿಂದ ಯಾವ್ದೇ ಭಯ ಇರೋದಿಲ್ಲ, ಅದು ಒಂಥರ ಖುಷಿ ಅನಿಸ್ತೈತಿ. ಎಸ್ ಮೇಡಮ್, ಎಸ್ ನಿಜ ನೀವ್ ಹೇಳಿದ್ದು. ಅದು ಯಾರತ್ರ ಬೈಸ್ಕೊಂಡ್ರು ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಸುಳ್ಳು ಅನ್ನೋದು ಬರಬಾರ್ದು. ನೀವ್ ಹೇಳ್ದಂಗೆ ಒಂದು ಸುಳ್ಳು ಹೇಳ್ತಾ ಇದ್ರೆ ಅದು ಸುಳ್ಳು ಒಂದಕ್ಕೊಂದಕ್ ಸೇರಿ 1000 ಸುಳ್ಳಾಗಿ ಹೋಗ್ಬಿಡುತ್ತದು. ತುಂಬಾ ನಿಜ ಹೇಳಿದ್ರಿ, ಕರೆಕ್ಟ್ ಆಗಿ ಹೇಳಿದ್ರಿ ಮೇಡಮ್. ಅದು ನಿಜ. ಬೈಸ್ಕೊಂಡ್ರು ಪರವಾಗಿಲ್ಲ, ಆ ಕ್ಷಣದಲ್ಲಿ ಬೈಸ್ಕೊಂತೀವಿ, ಮತ್ತೆ ಆಮೇಲೆ ಸರಿ ಹೋಗುತ್ತೆ. ಬೈಸ್ಕೊಳ್ತೀವಲ್ಲಪ್ಪ ಇನ್ನೇನೋ ಆಗುತ್ತಲ್ಲಪ್ಪ ಅಂತ ನಾವು ಸುಳ್ಳು ಹೇಳ್ತಾ ಹೋದ್ರೆ ಅದ್ ಎಷ್ಟೆಲ್ಲಾ ಅನಾಹುತಕ್ಕೆ ಕಾರಣಗಳಾಗುತ್ತೆ. ಅದ್ ನಾನ್ ಸಾಕಷ್ಟು ಎಕ್ಸ್ಪೀರಿಯನ್ಸ್, ಎಲ್ಲರೂ ಹೇಳೋದು ಮನೆಗಳಲ್ಲಿ ನಡೆಯೋದು ನೋಡ್ತಾ ಇದ್ರೇನೆ ಅರ್ಥ ಆಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ದು ಅದೇ ತರ ನಡೆದ, ಆದ್ರೂ ನಾ ಯಾರ ಮುಂದೆನೂ ಹೇಳಿಲ್ಲ. ನಾನು ಆಕ್ಚುಲಿ ಇವಾಗ್ಲೂ ಹೇಳ್ಬೇಕು ಅನ್ಸಿದ್ದಿಲ್ಲ, ಏನೋ ಒಂಥರ ನಾನು ಹೇಳ್ಬೇಕು ಅನಿಸ್ತು. ಆದ್ರೆ ನಾನೇ ಧ್ಯಾನದಿಂದ ಎಲ್ಲ ಸರಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆಕ್ಚುಲಿ ಧ್ಯಾನದಿಂದಲೇ ಇಷ್ಟು ಧೈರ್ಯ ಬಂದಿರೋದು. ಎಸ್ ಥ್ಯಾಂಕ್ ಯು ಮೇಡಮ್. ಶ್ರೀಲಕ್ಷ್ಮಿ ಮಾತಾಡಿ. ಹಲೋ, ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್, ಹೇಳಿ ಮೇಡಮ್. ಆಕ್ಚುಲಿ ಸತ್ಯ ಅನ್ನೋ ಒಂದು ಟಾಪಿಕ್ ತಗೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸ್ವಲ್ಪ ಹೊತ್ತು ನೆಟ್ವರ್ಕ್ ಇಶ್ಯೂಸ್ ಇತ್ತು, ಏನು ಸರಿ ಕೇಳಿಸ್ಲಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬಟ್ ಚೆನ್ನಾಗಿದೆ ಮ್ಯಾಮ್. ಆಕ್ಚುಲಿ ಏನ್ ಗೊತ್ತಾ, ಸತ್ಯ ಅನ್ನೋ ಒಂದು ಇದು ಬಂದ್ಬಿಟ್ಟು ಒಂದು ಕಹಿ ನಿಜ, ಅದನ್ನ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ. ಬಟ್ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಅದ್ರಷ್ಟು ಇದು ಏನು ಇರೋದಿಲ್ಲ. ಅಂದ್ರೆ ನಮ್ಮ ಆತ್ಮಸಾಕ್ಷಿನೇ ಒಪ್ಪೋದಿಲ್ಲ ನಾವು ಸತ್ಯ ಹೇಳಲಿಲ್ಲ ಅಂದ್ರೆ. ನಾವೇನೋ ಒಂದು ಹೇಳಿರ್ತೀವಿ ಅನ್ಕೊಳ್ಳಿ, ಆ ಟೈಮಲ್ಲಿ ನಮ್ಮನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ. ಬಟ್ ನಮ್ಮ ಮನಸ್ಸಾಕ್ಷಿ ಹೇಳ್ತಾ ಇರುತ್ತೆ, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಇಲ್ಲ, ನೀನ್ ಹೇಳ್ತಾ ಇರೋದು ಕರೆಕ್ಟ್ ಇಲ್ಲ ಅಂತ ನಂದು. ಸೊ ನಮ್ಮ ಮನಸ್ಸಾಕ್ಷಿಗೋಸ್ಕರನಾದ್ರೂ ನಾವ್ ಯಾವಾಗ್ಲೂ ಸತ್ಯ ನುಡಿಬೇಕು, ಸತ್ಯ ಆದಿನಲ್ಲೇ ನಾವು ನಡಿಬೇಕು ಅನ್ನೋದೇ ನನ್ನ ಒಪಿನಿಯನ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಅಷ್ಟೇ. ಸಾರಿ ಮ್ಯಾಮ್, ಏನು ಕೇಳಿಸ್ತಾ ಇಲ್ಲ. ಹಲೋ. ಇಲ್ಲ, ಎಕ್ಸಾಕ್ಟ್ 100% ಟ್ರೂ ಅಂದೆ, ಕರೆಕ್ಟ್ ಆಗಿ ಹೇಳಿದ್ರಿ. ನೀವು ಹೇಳಿದ್ದು ನಿಜ, ಸರಿಯಾಗಿ ಹೇಳಿದ್ರಿ. ಅಂದ್ರೆ ಅಸತ್ಯ ಅನ್ನೋದು ಅದು, ಅದರಿಂದ ಅಸತ್ಯದಿಂದ ಆಗೋ ಅನಾಹುತಗಳು, ಸತ್ಯದಿಂದ ಆಗೋ ಪ್ರಯೋಜನಗಳು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಅದನ್ನ ಫಾಲೋ ಮಾಡ್ಬೇಕಷ್ಟೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಶಾರದಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ ಮೇಡಮ್. ಶಾರದಾ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್. ಶಾಂತಲಾ ನಮಸ್ತೆ. ಮೇಡಮ್ ಅವರಿಗೆ, ಹೇಮಾವತಿ ಮೇಡಮ್ ಅವ್ರಿಗೂ ನಮಸ್ತೆ ಮೇಡಮ್. ಟಾಪಿಕ್ ನಿಜವಾಗ್ಲೂ ಚಂದ ಇತ್ತು ಮೇಡಮ್. ಪಾಯಿಂಟ್ಸ್ ಭಾಳ ಚಂದ ಹೇಳಿದ್ರಿ ಮೇಡಮ್ ನೀವು ಪಾಯಿಂಟ್ಸ್ನ.
ಆಮೇಲೆ ನೀವು ಧ್ಯಾನಕ್ಕೆ ಬಂದು ಬರೀ 1 ವರ್ಷದೊಳಗೆ ಎಷ್ಟು ನೀವು ಸಾಧನೆ ಮಾಡಿರಿ ಮೇಡಮ್. ನಾವು ಆಮೇಲೆ ನನಗ್ ಧ್ಯಾನಕ್ಕೆ ಬರಕ್ ಕಾರಣ ನಮ್ಮ ಮಗನ ಅಂದ್ರಿ ಮೇಡಮ್. ನನಗೆ ಆ ಪಾಯಿಂಟ್ಸ್ ಬಹಳ ಇಷ್ಟ ಆತ್ ಮೇಡಮ್. ಈಗಿನ ಮಕ್ಳು ಧ್ಯಾನಕ್ಕೆ ಬರೋದಿಲ್ಲ ಅಂತದು. ತಾಯಿ ಮಗನಿಂದ ಧ್ಯಾನಕ್ಕೆ ಬಂದಾರಂದ್ರ ನಿಜವಾಗ್ಲೂ ಆ ಮಗನಿಗೆ ನಿಮ್ ಮಗನಿಗೆ ಒಂದ್ ಧನ್ಯವಾದ ಮೇಡಮ್. ನಾವು ಆಮೇಲೆ ನಿಮ್ ಗುರು ನಿಮ್ಮ ಮಗನ, ಧ್ಯಾನದ ಗುರು ನಿಮ್ ಮಗನ ಮೇಡಮ್. ಆ ಮಗನ ಆಮೇಲೆ 1 ವರ್ಷದೊಳಗ ನಿಮ್ಮೆಲ್ಲಾ ಕಾಯಿಲೆಗಳನ್ನ ಕಳ್ಕೊಂಡು ಒಳ್ಳೆ ನೀವು ಒಂದು ಜ್ಞಾನವನ್ನ ಪಡ್ಕೊಂಡು ನೀವ್ ಇಲ್ಲಿ ಬಂದ ಸೆಷನ್ಗೆ ಅಟೆಂಡ್ ಆಗಿ ನಮ್ಗೆಲ್ಲ ಒಂದು ಜ್ಞಾನ ಬಂದ ಹಂಚಿದ್ರಲ್ಲ ಮೇಡಮ್, ನಿಜವಾಗ್ಲೂ ನಿಮ್ಗೆ ಧನ್ಯವಾದ ಮೇಡಮ್. ಆಮೇಲೆ 1000 ಸುಳ್ಳು ಹೇಳೋದ್ಕಿಂತ ಒಂದು ಸತ್ಯ ಹೇಳಿ ಸರ್ಕೊಳ್ಳೋದು ಬಹಳ ಬೆಸ್ಟ್ ಮೇಡಮ್. ಸುಳ್ಳು ಹೇಳ್ಕೊಂತ ಹೋದಂಗಿಲ್ಲ, ಅಲ್ಲಿ ನಂಬಿಕೆನೆ ಕಳ್ಕೊಂಡ್ ಬಿಡ್ತೀವಿ ಮೇಡಮ್. ನಾವು ಅಲ್ಲಿ ನಂಬಿಕೆ ಅಂತೂ ಉಳಿಯಂಗೆ ಇಲ್ಲ ಮೇಡಮ್. ಹಂಗಾಗಿ ನಾವು ಅದೆಂತ ಕಠೋರವಾಗಿದ್ರು ಸುಮ್ನೆ ಒಂದ್ ಸತ್ಯ ಹೇಳಿ ಸರ್ಕೊಂಡ್ಬಿಡೋದು ಬಾಳ ಚಲೋ ಮೇಡಮ್. ಬಾಳ ಬೆಸ್ಟ್. ಅವಾಗಷ್ಟ ನಾವ್ ಸ್ವಲ್ಪ ಕಠೋರಿ ಹಾಕಿವಿ, ಆಮೇಲೆ ಅದ್ ಬರ್ತಾ ಬರ್ತಾ ಅದು ನಿಜ ನಮ್ಮ ಆತ್ಮಕ್ ಗೊತ್ತಾಗ್ಬಿಡ್ತೈತಿ, ನೀನ್ ಮಾಡಿದ್ದು ಕರೆಕ್ಟ್, ಸತ್ಯ ಹೇಳಿದಿ, ನೀನ್ ಚಲೋ ಮಾಡಿದಿ ಅಂತೇಳಿ ನಮ್ಮ ಆತ್ಮಕ್ ನನ್ ಅನುಭವ ಆಗೈತಿ ಮೇಡಮ್. ಅದು ಸುಳ್ಳು ಹೇಳಿ ನಾವ್ ಜೀವನ ಪರ್ಯಂತ ಅದನ್ನ ಉಳಿಸ್ಕೊಂತಾನೆ ಹೋಗ್ಬೇಕು. ಒಂದ್ರಿಂದ ಅದನ್ನ ನಾವು ಅದರಿಂದ ಪಾರ್ ಹಾಕೋಂತಾನೆ ಹೋಗ್ಬೇಕು. ಹಂಗಾಗಿ ಸತ್ಯ ಹೇಳಿ ಸರ್ಕೊಳ್ಳೋದು ಬಹಳ ಚಲೋ ಮೇಡಮ್. ಆಮೇಲೆ ನಾನು ಹೈಸ್ಕೂಲ್ ಓದೋ ಹೊತ್ನ್ಯಾಗ ಸತ್ಯಂ ಶಿವಂ ಸುಂದರಂ ಅನ್ನುವಂತ ಒಂದು ಟಾಪಿಕ್ ಕೊಟ್ಟು 1-2 ಮಾತಾಡ್ರಿ ಅಂದಿದ್ರು ಮೇಡಮ್. ನಾನ್ ಮಾತಾಡಿದೆ ಮೇಡಮ್. ಟ್ರುತ್ ಈಸ್ ಬ್ಯೂಟಿ, ಟ್ರುತ್ ಈಸ್ ನೇಚರ್, ಟ್ರುತ್ ಈಸ್ ಮದರ್, ಟ್ರುತ್ ಈಸ್ ಗಾಡ್, ಇಂಥವೆಲ್ಲ ಪಾಯಿಂಟ್ಸ್ ಹಾಕಿ ನಾನು 1-2 ಮಾತಾಡಿದ್ದೆ ಮೇಡಮ್. ಫಸ್ಟ್ ಪ್ರೈಸ್ ಬಂದಿತ್ತು ಮೇಡಮ್ ನನಗೆ. ವೆರಿ ಗುಡ್, ವೆರಿ ಅದನ್ನ ಮೇಡಮ್ ಅವರು ಅದ್ ನೆನಪಾತ್ ಮೇಡಮ್ ನನಗೆ. ಇವತ್ತ ನನ್ನ ಹೈಸ್ಕೂಲ್ ಜೀವನ ನನಗೆ ಅದ ನೆನಪಾತ್ ಮೇಡಮ್. ಬಹಳ ವಿಷಯ ಚಂದ ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು. ಎಷ್ಟೋ ಸಂಸಾರಗಳೇ ಹೊಡೆದೋಗಿದೆ ಮೇಡಮ್ ಆ ಸುಳ್ಳಿನಿಂದ. ಎಷ್ಟೋ ಸಂಸಾರಗಳೇ ಹೊಡೆದೋಗಿದೆ ನಿಜವಾಗ್ಲು. ಆ ಕ್ಷಣಕ್ಕೋಸ್ಕರ ಸುಳ್ಳು ಹೇಳಿ ಅದು ಎಷ್ಟೋ ಇದಾಗಿದೆ. ಎಸ್ ಮೇಡಮ್, ಎಸ್ ಥ್ಯಾಂಕ್ ಯು. ಜನರಿಗೆ ಗೊತ್ತು ಸುಳ್ಳು ಹೇಳ್ಬಾರ್ದು ಅಂತ, ಆದ್ರೂ ಏನ್ ಮಾಡ್ತಾರೆ ಅಂದ್ರೆ ಒಂದು ಇದ್ರಲ್ಲಿ ಸುಳ್ಳು ಹೇಳ್ಬಿಡ್ತಾರೆ. ಇಲ್ಲ ಈ ತರ ಹೇಳ್ಬಿಟ್ಟೆ ನಾನು ಅಂತ, ತಪ್ಪು ಅಂತ ಗೊತ್ತು ಅವ್ರಿಗೆ, ಆದ್ರೂನು ಒಂದು ಸುಳ್ಳು ಹೇಳ್ಬಿಡ್ತಾರೆ. ಯಾಕಂದ್ರೆ ಒಳ್ಳೇದಾಗುತ್ತೆ, ಯಾಕಂದ್ರೆ ಮನೇಲಿ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ, ಆವಾಗ ಸುಳ್ಳು ಹೇಳಲೇಬೇಕಾಗತ್ತೆ ಅಂತ. ಅದ್ರೆ ಒಂದ್ಸಲ ಅಂದ್ರೆ ಓಕೆ, ಎಲ್ಲ ಯಾವಾಗ್ಲೂ ಆತರ ಸುಳ್ಳು ಹೇಳ್ತಾ ಇದ್ರೆ ಸಂಸಾರಕ್ಕೆ ತೊಂದ್ರೆ ಆಗ್ಬಹುದು ಅಂತ ನನ್ನ ಒಂದು ಹೌದು, ಖಂಡಿತ ಮೇಡಮ್, ಖಂಡಿತ ಆಗುತ್ತೆ. ಎಸ್ ಮೇಡಮ್. ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಶಾರದಾ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಹೇಮಾ ಮೇಡಮ್. ಟಾಪಿಕ್ ಮಾತ್ರ ನಮ್ಮ ಕಣ್ಣನ್ನ ತೆರೆಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಈ ಸತ್ಯ ಅನ್ನೋ ಟಾಪಿಕ್ ಆಧ್ಯಾತ್ಮಿಕ ಗುರುಗಳಿಗಾಗ್ಲಿ ಅಥವಾ ನಮ್ಮ ಬೆಳವಣಿಗೆ ಅತಿ ಅವಶ್ಯಕ. ಅವ್ರು ಹೇಳಿದಾಗೆ ಸತ್ಯನೇ ತಾಯಿ ಇಲ್ದೇ ಇದ್ರೆ ನಮ್ ಜನನನೇ ಇಲ್ಲ. ಸೊ ನಾನ್ ಜನಿಸಿದ್ರು ಸತ್ಯದಲ್ಲಿ ಹಾದಿಲ್ ನಡೀತಾ ಇದ್ರೆ ನನ್ನ ಆತ್ಮ ಉನ್ನತಿ ಆಗುತ್ತೆ, ನನ್ನ ಗ್ರೋತ್ ಆಗುತ್ತೆ, ನನ್ನ ಬೆಳವಣಿಗೆ ಆಗುತ್ತೆ. ನನ್ನ ಬೆಳವಣಿಗೆ ಆಗ್ತಾ ನನ್ನ ಸುತ್ತಮುತ್ತಲು ನನ್ನ ಆಶ್ರಯದಲ್ಲಿ ಯಾರಿರ್ತಾರೆ, ನನ್ನ ಸುತ್ತಮುತ್ತ ನನ್ನ ಎದುರಿಗೆ ಯಾರಿರ್ತಾರೆ, ಅವರ ಬೆಳವಣಿಗೆಗೂ ಕೂಡ ಈ ಸತ್ಯ ಅನ್ನೋದು ಕಾರಣ ಆಗುತ್ತೆ. ಸೊ ಈ ಸುಳ್ಳು ಹೇಳಿದಾಗ ಏನಾಗುತ್ತೆ ಅಂದ್ರೆ ನನ್ನೊಟ್ಟಿಗೆ ನನ್ ಸುತ್ತಮುತ್ತ ಜಗತ್ತು, ನನ್ನೊಟ್ಟಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೋ ಅವರ ಬೆಳವಣಿಗೆ ಕುಂಠಿತ ಆಗತ್ತೆ. ಅದು ಕೂಡ ನಮ್ಗೆ ಕರ್ಮವಾಗಿ ಬರುತ್ತೆ ಅಂತ ನಮ್ ತಾಯಿಯಿಂದ ನಾನು ಇದನ್ನ ಕಲಿತಾ ಇದ್ದೆ. ಅದು ಇವತ್ತು ನೆನಪಾಯ್ತು, ನಮ್ ತಾಯಿನ ನೆನೆಸ್ಕೊಂಡು. ಅದು ಸತ್ಯ ಮೇಡಮ್. ಸತ್ಯದಲ್ಲಿ ಇದ್ದಾಗ ಸತ್ಯಮೇವ ಜಯತೆ. ಆ ಕ್ಷಣ ಏನಾರ ಆಗ್ಬೋದು, ಆದ್ರೆ ಆ ಸತ್ಯನೇ ನಮ್ಮನ್ನ ಕಾಪಾಡುತ್ತೆ. ನಮ್ಮ ಆತ್ಮ ಉನ್ನತಿ ಆಗುತ್ತೆ, ನಮ್ಮ ಬೆಳವಣಿಗೆ ಆಗುತ್ತೆ. ಜಗತ್ತಲ್ಲೂ ಬೆಳವಣಿಗೆಗೆ ನಾವು ಕಾರಣಕರ್ತರಾಗ್ತೀವಿ ಅಂತ ಹೇಳ್ಬಹುದು ಮೇಡಮ್. ತುಂಬಾ ಖುಷಿ ಆಯ್ತು, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಲಕ್ಷ್ಮಿ ಮೇಡಮ್. ಕರೆಕ್ಟ್ ಆಗಿ ಹೇಳಿದ್ರಿ, ಅದ್ಭುತವಾಗಿ. ವಿತ್ ಎಕ್ಸ್ಪೀರಿಯನ್ಸ್ ಜೊತೆಗೆ ನೀವೆಲ್ಲ ಎಕ್ಸ್ಪೀರಿಯನ್ಸ್ಡ್, ಆ ಎಕ್ಸ್ಪೀರಿಯನ್ಸ್ ಇರೋರ ಮಾತುಗಳು ಇನ್ನೂ ಅರ್ಥಪೂರ್ಣವಾಗಿರುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್, ನೀವು ಆದಷ್ಟು ಬೇಗ ಒಂದು ಕ್ಲಾಸ್ ಕೊಡ್ಬೋದು ಅಂತ ಅನ್ಕೊಂತೀನಿ. ಒಂದು ಒಳ್ಳೆ ಟಾಪಿಕ್ ಸೆಲೆಕ್ಟ್ ಮಾಡ್ಕೊಂಡು ಮಾತಾಡ್ಬಹುದು. ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ನೀನ್ ಮತ್ತೆ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಸೆಷನ್ ಎಂಡ್ ಮಾಡೋಣ. ಮೇಡಮ್, ಹೇಮಾವತಿ ಮೇಡಮ್, ತುಂಬಾ ಒಳ್ಳೆ ಪ್ರಯತ್ನವನ್ನ ಮಾಡಿದೀರಾ. ಒಳ್ಳೆ ಟಾಪಿಕ್ ಚೂಸ್ ಮಾಡ್ಕೊಂಡಿದ್ದೀರಾ. ಫಸ್ಟ್ ಸೆಷನ್ ಆದ್ರೂ ಒಳ್ಳೆ ಟಾಪಿಕ್ ಚೂಸ್ ಮಾಡ್ಕೊಂಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೀಗೆ ನಿಮ್ಮ ಜ್ಞಾನ ಸೇವೆ, ಜ್ಞಾನ ಸೇವೆ
ಮುಂದುವರಿಲಿ ಅಂತ ಕೇಳ್ಕೊಂತ ಇವತ್ತಿನ ಸೆಷನ್ ಎಂಡ್ ಮಾಡ್ತಾ ಇದೀನಿ. ಎಸ್ಪೆಷಲಿ ನಮ್ಮ ಜೈಹೋ ಟೀಮ್ ಮೆಂಬರ್ಸ್ ನೀವೆಲ್ಲರೂ ಬಂದು ಎಲ್ಲರಿಗೂ ಎನ್ಕರೇಜ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ವಿಶೇಷವಾದ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಈ ದಿನದ ಈ ಸೆಷನ್ ಅನ್ನ ಎಂಡ್ ಮಾಡ್ತಾ ಇದೀನಿ. ಮತ್ತೆ 5:00 ಎಲ್ಲರೂ ಭೇಟಿ ಆಗೋಣ. ಇವತ್ತು ವರ್ಕ್ಶಾಪ್ ಇದೆ, 8ನೇ ದಿನ. ಸೊ ಎಲ್ಲರೂ ಮಿಸ್ ಮಾಡದೆ ಮತ್ತೆ 5:30 ಜಾಯಿನ್ ಆಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶಾಂತಲಾ ಮೇಡಮ್. ಜೈಹೋ ಮೆಡಿಟೇಷನ್ ಝೂಮ್ ಟಿವಿಗೆ ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. Thank you masters. Let us end the session. Thank you.